ಹೊಸ ವರ್ಷಾಚರಣೆಗೆ ಕೌಂಟ್ ಡೌನ್ ಆರಂಭ ಆಗಿದೆ. ಈ ಸಂದರ್ಭದಲ್ಲಿ ಭದ್ರತೆಯ ಜೊತೆಗೆ ಡ್ರಗ್ಸ್ಗೆ ಕಡಿವಾಣ ಹಾಕಬೇಕಾದಂತ ಸವಾಲ್ ಸರ್ಕಾರದ ಮುಂದೆ ಇದೆ. ಈ ಹಿನ್ನೆಲೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಕರೆದಿದ್ದಾರೆ. ಬೆಂಗಳೂರು ಕಮಿಷನರ್ ಕಚೇರಿಯಲ್ಲಿ ಈ ಉನ್ನತ ಮಟ್ಟದ ಸಭೆ ನಡೀತಾ ಇದೆ. ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಸೇರಿ ಉನ್ನತ ಅಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಜಂಟಿ ಪೊಲೀಸ್ ಆಯುಕ್ತರು, ಡಿಸಿಪಿ, ಎಸಿಪಿಗಳೆಲ್ಲ ಉಪಸ್ಥಿತರಿದ್ದಾರೆ ಅನ್ನುವ ಡೀಟೇಲ್ಸ್. ಚಿನ್ನಸ್ವಾಮಿ ಕಾಲ್ತುಳಿತ ಕೇಸ್ ಬಳಿಕ ಹೊಸ ವರ್ಷ ಭದ್ರತೆಗೆ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿರೋದು. ಹೊಸ ವರ್ಷಕ್ಕೆ ಭದ್ರತೆಯ ಜೊತೆಗೆ ಡ್ರಗ್ಸ್ಗೆ ಕಡಿವಾಣ ಹಾಕಬೇಕಾದಂತ ಸವಾಲ್ ರಾಜ್ಯದ ಗೃಹ ಇಲಾಖೆ ಮೇಲಿದೆ, ಪೊಲೀಸರ ಮೇಲಿದೆ. ಬಿಕಾಸ್ ಮಾದಕ ನಶೆಯಲ್ಲಿ ತೇಲಿ ಎಷ್ಟರ ಮಟ್ಟಿಗೆ ಅನಾಹುತವನ್ನ ಸೃಷ್ಟಿ ಮಾಡ್ತಾರೆ, ತಮಗೆ ತಾವು ಮಾಡ್ಕೊಳ್ತಾರೆ ಅನ್ನುವಂತಹ ಆತಂಕ ಆಲ್ರೆಡಿ ಎದುರಾಗ್ತಾ ಇದೆ. ಬಿಕಾಸ್ ಇವತ್ತು ಬೆಳಗ್ಗಿನಿಂದ ಪವರ್ ಟಿವಿ ಸುದ್ದಿ ಬಿತ್ತರಿಸ್ತಾ ಇದೆ. ಬೆಂಗಳೂರಲ್ಲಿ ಡ್ರಗ್ ಪೆಡ್ಲರ್ಗಳ ಜಾಲ ಅಲ್ಲ, ಡ್ರಗ್ಸ್ ಅನ್ನ ಸರ್ಕ್ಯುಲೇಟ್ ಮಾಡುವ ಕೇಡಿಗಳಲ್ಲ, ಬದಲಾಗಿ ಡ್ರಗ್ಸ್ ಫ್ಯಾಕ್ಟರಿನೇ ಇದೆ. ಸೊ ಇದೀಗ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸಭೆಯಲ್ಲಿ ಈ ವಿಚಾರ ಕೂಡ ಮಾರ್ದನಿಸಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಡ್ರಗ್ ಫ್ಯಾಕ್ಟರಿ ಬಗ್ಗೆ ಬೆಳಗ್ಗಿನಿಂದ ಪವರ್ ಟಿವಿ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇದೆ, ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಅನ್ನ ಕೊಡ್ತಾ ಇದೆ. ಆ ವಿಚಾರ ಸದ್ಯ ಸಭೆಯಲ್ಲಿ ಚರ್ಚೆ ಆಗ್ತಿರೋದು. ಐಟಿ ಸಿಟಿಯ 3 ಕಡೆ ಡ್ರಗ್ಸ್ ಫ್ಯಾಕ್ಟರಿ ಮತ್ತು ಗೋಡೌನ್ ಪತ್ತೆಯಾಗಿದೆ. ಪವರ್ ಟಿವಿ ಸತತವಾಗಿ ಈ ಬಗ್ಗೆ ವರದಿಯನ್ನ ಮಾಡ್ತಾ ಇದೆ. ಆ ಹಿನ್ನೆಲೆ ತುರ್ತಾಗಿ ಸಭೆಯನ್ನ ಕರೆದಂತ ಗೃಹ ಸಚಿವರು ಚರ್ಚೆ ಮಾಡ್ತಿದ್ದು, ಬೆಂಗಳೂರಲ್ಲಿ ಡ್ರಗ್ ಫ್ಯಾಕ್ಟರಿ ಪತ್ತೆ ಹಚ್ಚಿ ಮಹಾರಾಷ್ಟ್ರ ಪೊಲೀಸರು ಬೇಟೆಯಾಡಿದ್ದಾರಲ್ಲ, ನಮ್ಮ ಪೊಲೀಸರಿಗೆ ಯಾಕೆ ಈ ಮಾಹಿತಿ ಸಿಗಲಿಲ್ಲ, ಯಾಕೆ ಕ್ರಮ ಕೈಗೊಂಡಿಲ್ಲ ಅನ್ನುವಂತ ಪ್ರಶ್ನೆಯನ್ನ ಹಿಂದಿನ ಬುಲೆಟಿನ್ ಅಲ್ಲಿ ನಾವೇ ಕೇಳಿದ್ವಿ. ಪವರ್ ಟಿವಿ ಪ್ರಶ್ನೆ ಮಾಡಿದಂತ ಹಿನ್ನೆಲೆ ಅಧಿಕಾರಿಗಳ ಜೊತೆಯಲ್ಲಿ ಪರಂ ಗಂಭೀರ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಇವತ್ತು ಭದ್ರತೆಯ ಕುರಿತಂತೆ ಏನ್ ಸಭೆ ನಡೀಲಿಕ್ಕಿತ್ತು, ತುರ್ತಾಗಿ ಆ ಸಭೆಯನ್ನ ಕರೆದು ಈ ಡ್ರಗ್ಸ್ ವಿಚಾರವನ್ನ ಕೂಡ ಅಲ್ಲಿ ಪ್ರಶ್ನೆ ಮಾಡಿದ್ದಾರೆ ಗೃಹ ಸಚಿವರು ಅಂತ ಹೇಳಿ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಚಿತ್ರಾ, ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಚಿತ್ರಾ, ಮಹಾರಾಷ್ಟ್ರ ಪೊಲೀಸರು ಬಂದು ರಾಜ್ಯದಲ್ಲಿ ಬೇಟೆ ಆಡ್ತಾರೆ ಅಂತ ಹೇಳಿದ್ರೆ ಕರ್ನಾಟಕದ ಪೊಲೀಸರಿಗೆ, ಬೆಂಗಳೂರು ಪೊಲೀಸರಿಗೆ ಈ ವಿಚಾರ ಗಮನಕ್ಕೆ ಬರಲೇ ಇಲ್ವಾ? ಇದೊಂದು ವೈಫಲ್ಯತನ ಅಲ್ವಾ ಅನ್ನುವಂತ ಪ್ರಶ್ನೆ. ಇದರ ಜೊತೆಗೆ ಗೃಹ ಸಚಿವರು ಈ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ ಪವರ್ ಟಿವಿ ವರದಿ ಬಳಿಕ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಸಭೆಯ ಹೈಲೈಟ್ಸು ಅಂಡ್ ಚರ್ಚೆ ಆಗ್ತಿರೋ ವಿಚಾರ ಬ್ರೀಫ್ ಮಾಡೋದಾದ್ರೆ ಪ್ರಜ್ವಲ, ಏನು 2023 ಅಂದ್ರೆ ಹೊಸ ವರ್ಷದ ಆಚರಣೆಗೆ ಇದೀಗ ಪೊಲೀಸರು ಭದ್ರತೆಗೆ ಸಂಬಂಧಪಟ್ಟಂತ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಇವತ್ತೂ ಕೂಡ ಏನು ಗೃಹ ಮಂತ್ರಿ ಆಗಿರುವಂತಹ ಪರಮೇಶ್ವರ್ ಅವರು ಕಮಿಷನರ್ ಜೊತೆ ಹಾಗೆ ಎಲ್ಲಾ ಡಿಸಿಪಿ, ಎಸಿಪಿ ಹಾಗೆ ಉನ್ನತ ಮಟ್ಟದ ಅಧಿಕಾರಿಗಳ ಜೊತೆ ಇವತ್ತು ಈ ಒಂದು ಹೊಸ ವರ್ಷಕ್ಕೆ ಯಾವ ರೀತಿ ಸಿದ್ಧತೆಯನ್ನ ಮಾಡ್ಕೊಂಡಿದ್ದೀರಾ ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆಯನ್ನ ಮಾಡಲಿದ್ದಾರೆ. ಹಾಗೆ ಕಮಿಷನರ್ ಹಾಗೆ ಪೊಲೀಸ್ ಎಲ್ಲಾ ಅಧಿಕಾರಿಗಳು ಕೂಡ ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡ್ಕೊಂಡಿದ್ದೀವಿ, ಯಾವ ರೀತಿಯಾಗಿ ಈ ಒಂದು ಹೊಸ ವರ್ಷದ ಆಚರಣೆಗೆ ಭದ್ರತೆಯನ್ನ ಕೊಡೋದಕ್ಕೆ ಯಾವೆಲ್ಲ ರೂಪುರೇಷೆಗಳನ್ನ ಕೈಗೊಂಡಿದ್ದೀವಿ ಅಂತ ಎಲ್ಲವನ್ನು ಕೂಡ ಇದೀಗ ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಮಾಹಿತಿಯನ್ನ ನೀಡ್ತಾ ಇರುವಂತದ್ದು. ಇದೇ ಒಂದು ವೇಳೆಯಲ್ಲಿ ಏನು ಇವತ್ತು ಒಟ್ಟು 3 ಕಡೆ ಡ್ರಗ್ ಅನ್ನ ಮಾಡ್ತಿದ್ದಂತಹ ಫ್ಯಾಕ್ಟರಿಗಳು ಕೂಡ ಪತ್ತೆಯಾಗಿದೆ. ಆದ್ರೆ ಇದನ್ನ ಕಂಡು ಹಿಡಿದಂತವರು ಮುಂಬೈ ಪೊಲೀಸರು, ಮಹಾರಾಷ್ಟ್ರ ಪೊಲೀಸರು. ಆದ್ರೆ ಲೋಕಲ್ ಪೊಲೀಸ್ ಹಾಗೆ ಕರ್ನಾಟಕ ಪೊಲೀಸ್ ಏನ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಈ ಬಗ್ಗೆನೂ ಕೂಡ ಇವತ್ತಿನ ಚರ್ಚೆಯಲ್ಲಿ ಏನು ಅವರು ಒಂದಷ್ಟು ಚರ್ಚೆಯನ್ನ ಮಾಡುವಂತದ್ದು. ಹಾಗಿದ್ರೆ ಎಲ್ಲೋ ಒಂದ್ ಕಡೆ ಪೊಲೀಸರೇ ದರೋಡೆ ಕೃತ್ಯಗಳಲ್ಲಿ, ಕಳ್ಳತನ ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಪೊಲೀಸ್ ಇಲಾಖೆ ಯಾವ ಮಟ್ಟದಲ್ಲಿ ಕೆಲಸವನ್ನ ಮಾಡ್ತಿದೆ ಅಂತ ಹೇಳಿ ಇವತ್ತು ಗೃಹ ಸಚಿವ ಪರಮೇಶ್ವರ್ ಅವರು ಇದೇ ಒಂದು ಮೀಟಿಂಗ್ ಅಲ್ಲಿ ಚರ್ಚೆಯನ್ನ ಮಾಡುವಂತೆ ಇರುವಂತದ್ದು. ಹಾಗೆ ಹೊಸ ವರ್ಷಕ್ಕೆ ಯಾವ ರೀತಿ ಅಂದ್ರೆ ಭದ್ರತೆಯನ್ನ ಯಾವ ರೀತಿ MG ರೋಡ್ ಅಲ್ಲೇ ಆಗಿರ್ಬೋದು ಅಥವಾ ಕೋರ್ಮಂಗ್ಲ ಪಬ್ಗಳಲ್ಲಿ ಈ ಎಲ್ಲಾ ಕಡೆನೂ ಕೂಡ ಹೊಸ ವರ್ಷದ ಆಚರಣೆಗೆ ಸಾಕಷ್ಟು ಜನರು ಭಾಗಿಯಾಗ್ತಾರೆ. ಈ ಒಂದು ವೇಳೆ ಜನರಿಗೆ ಯಾವುದೇ ರೀತಿ ಅಭದ್ರತೆ ಕಾಡದೇ ಇರೋ ತರ ಇವರು ಭದ್ರತೆಯನ್ನ ಕೊಡಬೇಕಾಗತ್ತೆ. ಅದೇ ರೀತಿಯಲ್ಲಿ ಇವರು ಮಹಿಳೆಯರಿಗೆ ಭದ್ರತೆ, ಹಾಗೆ ಈ ಹಿಂದೆನೂ ಕೂಡ ಕಳೆದ 2 ದಿನಗಳ ಹಿಂದೆ ಬಾರ್ ಅಂಡ್ ಪಬ್ ಮಾಲೀಕರೊಂದಿಗೆ ಒಂದು ಸಭೆಯನ್ನ ಮಾಡ್ತಾರೆ. ಆನಂತರದಲ್ಲಿ ಪಬ್ ಅಂಡ್ ಬಾರ್ ಕೇವಲ 1 ಗಂಟೆವರೆಗೂ ಕೂಡ, ರಾತ್ರಿ 1 ಗಂಟೆವರೆಗೂ ಕೂಡ ಮಾತ್ರ ಓಪನ್ ಇರಬೇಕು. ಅದಾದ ನಂತರದಲ್ಲಿ ಯಾವುದೇ ಕಾರಣಕ್ಕೂ ಓಪನ್ ಇರಬಾರ್ದು. ಮಹಿಳೆಯರಿಗೆ ಉನ್ನತ ಮಟ್ಟದ ಸೇಫ್ಟಿ ಇರಬೇಕು, ಹಾಗೆ ಉತ್ತಮ ಗುಣಮಟ್ಟದ
CCTVಗಳನ್ನ ಕೂಡ ನೀವು ಹಾಕಿಸಬೇಕು ಅಂತ ಹೇಳಿ ಪಬ್ ಅಂಡ್ ಬಾರ್ ಮಾಲೀಕರಿಗೆ ಒಂದು ಅನುಮತಿಯನ್ನ ಕೊಟ್ಟಿರುವಂತದ್ದು. ಹಾಗೆ ಯಾವುದೇ ರೀತಿ ಪ್ರಚೋದನಾಕಾರಿಯಾಗಿ ಹಾಡುಗಳನ್ನ ಹಾಕಬಾರ್ದು ಅಂತ ಹೇಳಿ ಈಗಾಗಲೇ ಪಬ್ ಅಂಡ್ ಬಾರ್ ಮಾಲೀಕರ ಜೊತೆ ಪೊಲೀಸ್ ಕಮಿಷನರ್ ಅವರು ಒಂದಷ್ಟು ಸಭೆಯನ್ನ ಮಾಡಿದ್ದಾರೆ. ಇದರ ಜೊತೆಗೆ ಏನು ಮಹಿಳೆಯರ ಭದ್ರತೆ ಜೊತೆಗೆ ಯಾವುದೇ ರೀತಿಯಾಗಿ ರೋಡ್ನಲ್ಲಿ ರ್ಯಾಶ್ ಡ್ರೈವಿಂಗ್ ಆಗಿರ್ಬೋದು, ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಡ್ರಗ್ಸ್ ಮಾಫಿಯಾ ಹೆಚ್ಚಾಗಿ ಬರ್ತಾ ಇರುವಂತದ್ದು. ಕಳೆದ ವರ್ಷ ನೋಡೋದಾದ್ರೆ 95 ಕೋಟಿಗೂ ಹೆಚ್ಚು ಅಧಿಕ ಡ್ರಗ್ಸ್ ಸೀಸ್ ಆಗಿತ್ತು. ಈ ವರ್ಷ 125 ಕೋಟಿಗೂ ಹೆಚ್ಚು ಡ್ರಗ್ ಅನ್ನ ಸೀಸ್ ಮಾಡಿರುವಂತದ್ದು. ಅಂದ್ರೆ ದಿನೇ ದಿನೇ ಡ್ರಗ್ಸ್ ಬಳಕೆ ಆಗಿ ಆದ್ರೆ ಯುವಕರು ಕೂಡ ಡ್ರಗ್ಸ್ ಅನ್ನ ಅತಿ ಹೆಚ್ಚು ಬಳಕೆಯನ್ನ ಮಾಡ್ತಾ ಇದ್ದಾರೆ. ಇದಕ್ಕೂ ಒಂದು ಕಡಿವಾಣ ಹಾಕಬೇಕು. ಮೊನ್ನೆಯೂ ಕೂಡ ಡ್ರಗ್ಸ್ ಫ್ಯಾಕ್ಟರಿಗಳನ್ನ ಇದೀಗ ಸೀಸ್ ಮಾಡಿದ್ದಾರೆ. ಅಂದ್ರೆ ಡ್ರಗ್ಸ್ ಅನ್ನ ಕಡಿವಾಣ ಹಾಕೋದಕ್ಕೂ ಕೂಡ ಪೊಲೀಸ್ ಇಲಾಖೆ ಹೊಸ ವರ್ಷಕ್ಕೆ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದೆ. ಪ್ರಜ್ವಲ. ಸುಚಿತ್ರಾ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.